ಅಷ್ಟು ನಮ್ಮ ಜೊತೆ ಇದೀಗ ವಿಕಾಸ್ ಶಾಸ್ತ್ರಿ ಅವರು ಇದ್ದಾರೆ. ಏನು ಹಿಂದೂ ಪರ ಹೋರಾಟಗಾರರು. ಈ ಒಂದು ಏನು ಧರ್ಮಸ್ಥಳಕ್ಕೆ ಬಂದಂತಹ ಒಂದಷ್ಟು ಏನು ಅಪಪ್ರಚಾರ ಏನಿದೆ ಆ ವಿಚಾರದಲ್ಲೂ ಕೂಡ ಹೋರಾಟವನ್ನ ಮಾಡಿದಂಥವ್ರು. ಸಾಕಷ್ಟು ದಿನದಿಂದ ಈ ಒಂದು ವಿಚಾರದಲ್ಲಿ ಏನು ಇದೆಲ್ಲ ಸುಳ್ಳು ಅನ್ನುವಂತೆ, ಅಂದ್ರೆ ಈ ಏನು ಒಂದಷ್ಟು ಅಪಪ್ರಚಾರ ಬಂದಿತ್ತು ಅದೆಲ್ಲವೂ ಕೂಡ ಸುಳ್ಳು ಅನ್ನುವಂತೆ ವಾದಿಸಿಕೊಂಡು ಅಥವಾ ಏನು ಹೋರಾಟ ಮಾಡಿಕೊಂಡು ಬಂದಂಥವ್ರು. ಅವರನ್ನು ಮಾತಾಡಿಸ್ತಾ ಹೋಗ್ತೀವಿ. ಸರ್ ನಮಸ್ತೆ. ಸಾಕಷ್ಟು ದಿನದಿಂದ ತಾವು ಒಂದಷ್ಟು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀರಾ. ಯಾಕೆಂತಂದ್ರೆ ಇದನ್ನು ಹೋರಾಟ ಅಂತಾನೆ ಕರಿಬೇಕು. ಒಂದಷ್ಟು ಜನಗಳು ಏನು ಒಂದಷ್ಟು ಅಪಪ್ರಚಾರ ಮಾಡಬೇಕು ಅಂತ ಬಯಸಿದ್ರು, ಅದೆಲ್ಲವೂ ಕೂಡ ಬಟಾ ಬಯಲಾಗಿದೆ. ಏನ್ ಹೇಳಕ್ ಬಯಸ್ತೀರಾ ಈ ಒಂದು ಸಂದರ್ಭದಲ್ಲಿ? ಒಂದು ಸಮಾವೇಶದ ಮೂಲಕ ಇಷ್ಟು ಜನರು ಸೇರಿದ್ದಾರೆ, ಈ ಒಂದು ಹಂತದಲ್ಲಿ ಏನ್ ಹೇಳಕ್ ಬಯಸ್ತೀರಾ? ಮೊಟ್ಟ ಮೊದಲನೇದಾಗಿ ನಿಮ್ಮ ರೆಬೆಲ್ ಟಿವಿ ನಾನು ನೋಡ್ತಾ ಇರ್ತೀನಿ. ತುಂಬಾ ನ್ಯೂಟ್ರಲ್ ಆಗಿ ಒಂದು ಪತ್ರಿಕೋದ್ಯಮ ಹೇಗ್ ನಡಿಬೇಕು ಅದನ್ನ ನಿಮ್ಮ ನೋಡಿ ಕಲಿಬೇಕು ಅಂತ ಫಸ್ಟ್ ಒಂದು ಅಭಿನಂದನೆ ಸಲ್ಲಿಸ್ತೇನೆ ನಿಮ್ ಟೀಮ್ಗೆ. ಒಂದು ನಾವು ಇದರ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ ನಿಜವಾಗ್ಲೂ ಹೇಳ್ತೀನಿ, ಸಮೀರ್ ಮಾಡಿ ಒಂದು 6 ಅವರ್ ಆಗಿತ್ತೇನೋ ವಿಡಿಯೋ. ನಾವು ಇಮಿಡಿಯೇಟ್ ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ. ತುಂಬಾ ದೊಡ್ಡ ಮಟ್ಟದಲ್ಲಿ ನಮ್ಗೆ ದಾಳಿಗಳಾಗ್ತವೆ ಸೋಷಿಯಲ್ ಮೀಡಿಯಾದ. ಇವತ್ತು ನಾವ್ ಹೇಳ್ಕೊಂಡೇ ಬಂದ್ವಿ, ಇವ್ರು ಮಾಡ್ತಿರೋದೆಲ್ಲ ಬುರುಡೆ ಪ್ರಕರಣ ಅಂತ ನಿಜವಾದ ಬುರುಡೆ ತಂದು ತೋರಿಸಿದ್ರು. ಅವ್ರು ನಿಜವಾದ ಬುರುಡೆಗಳು ಅಂತಾನು ಪ್ರೂವ್ ಆಗೋದ್ರು. ಇವತ್ತು ಭೀಮಾ ಅನ್ನುವಂತ ಒಬ್ಬ, ಭೀಮಾ ಅಲ್ಲ ಈಗ ಚೆನ್ನಯ್ಯ ಅನ್ನುವಂತ ಒಬ್ಬ ವ್ಯಕ್ತಿ ಎಂತ ಕಟ್ಟುಕತೆಯನ್ನ ಕಟ್ಟಿ ಏನೋ 5 ಲಕ್ಷ ರೂಪಾಯಿ ತಗೊಂಡೇನೇನು ಅಂತ ಒಂದಷ್ಟು ಮಾಹಿತಿಗಳು ಮಾಧ್ಯಮಗಳಲ್ಲೇ ಬರ್ತಾ ಇದೆ. ಇಂಥ ನಾಯಕಗಳು ಇವರೆಲ್ಲ ಹೋರಾಟಗಾರರು ಅಂತೇಳಿ ಒಂದು ಧರ್ಮ ಕ್ಷೇತ್ರವನ್ನ, ಪುಣ್ಯಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದ್ರು. ಅದರ ವಿರುದ್ಧವಾಗಿ ಡೇ 1 ಇಂದ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಸಮೀರ್ ಆ ವ್ಯಕ್ತಿಯನ್ನ ನಾನು ನಂಬಿಲ್ಲ, ಇವತ್ತಿಗೂ ಕೂಡ ನಂಬಲ್ಲ, ಮುಂದಕ್ಕೂ ಕೂಡ ನಂಬಲಿಕ್ಕೆ ಬಿಡೋದಿಲ್ಲ. ಆ ಪ್ರಯತ್ನ ನಮ್ಮಿಂದ ಮಾಡ್ತೀವಿ ಅನ್ನೋದನ್ನ ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ತೀನಿ. ಬಹಳಷ್ಟು ಜನ ನಂಬಿದ್ರು, ಅಂದ್ರೆ ರಾಜ್ಯದ ಜನತೆ ಸಾಕಷ್ಟು ಜನ ನಂಬಿದ್ರು. ತಾವು ಗಮನಿಸಿರ್ಬೋದು, ಆ ಒಂದು ವಿಡಿಯೋ ಬಂದ ಬಳಿಕವೇ ಒಂದಷ್ಟು ರಾಜ್ಯದಲ್ಲಿ ಜನರು ಈ ಒಂದು ಏನೋ ಧರ್ಮಸ್ಥಳದ ಪ್ರಕರಣದಲ್ಲಿ SIT ಆಗ್ಬೇಕು ಅಂತ ಒತ್ತಾಯ ಮಾಡಿದವರು ಕೂಡ ಜನಗಳೇ. ಸೊ ಆ ನಿಟ್ಟಿನಲ್ಲಿ ಅದರ ಇಂಪ್ಯಾಕ್ಟ್ ಎಷ್ಟಾಗಿತ್ತೋ ಇದೀಗ ಅಂದ್ರೆ ಅದೆಲ್ಲ ಸುಳ್ಳು ಅಂತ ತೋರ್ಸೋಕ್ಕಾಗಿ ಯಾವ ರೀತಿಯಾದಂತ ಪ್ರಯತ್ನವನ್ನ ಅಂದ್ರೆ ಇನ್ನಷ್ಟು ಮಾಡ್ಬೇಕಾಗಿದೆ ತಮ್ಮ ಕಡೆಯಿಂದ? ನೋಡಿ, SIT ಈಗ ತನಿಖೆ ಆರಂಭ ಆಗಿರೋದು. ಈಗ ಇಷ್ಟು ದಿನ ಹಳ್ಳ ತೋಡಿದ್ರಲ್ಲ, ಅದೆಲ್ಲ ಆರಂಭ. ಅಲ್ಲೊಂದ್ 4 ಮುಳೆ ಪೀಸು ಸಿಕ್ಲಿಲ್ಲ, ಇವರೇ ಹೇಳಿದ್ರೆಲ್ಲ ಯಾವ್ದೋ ಒಂದ್ ಗಂಡದ್ ಸಿಕ್ತು, ಎಲ್ಲ ನಿಮ್ಗೆ ಎಲ್ಲಾರ್ಗು ಗೊತ್ತು. ಈಗ ನಿಜವಾದ ಆರಂಭ ಸ್ಟಾರ್ಟ್ ಆಗಿರೋದು. ಈಗ ತನಿಖೆ ಆಗ್ಬೇಕು, ಇದರಿಂದ ಯಾರಿದ್ದಾರೆ, ಯಾವ ಕಳ್ಳನ ಮಕ್ಳಿದಾರೆ ಎಲ್ಲಾನು ತಗೋಗಿ ಒಳಗಾಕ್ಬೇಕು. ಇವ್ನ್ ಯಾರೋ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಈ ಮೇನ್ ಆಗಿ ಇವ್ರ ಹಿಂದೆ ಇರೋದೇ ಸೋಮನಾಥ್ ನಾಯ್ಕ, ಈ ಒಬ್ಬ ಕಮ್ಯುನಿಸ್ಟ್ ಲೀಡರು. ಈ ನನ್ನ ಮಕ್ಳುಗಳನ್ನ ತಗೊಂಡೋಗಿ ಒಳಗಾಕ ತನಕ ನಮ್ಮ ಹೋರಾಟ ನಿಲ್ಲಲ್ಲ. ಇವತ್ತು ಧರ್ಮ ಸಂರಕ್ಷಣಾ ಸಮಾವೇಶದಲ್ಲೂ ಕೂಡ ನಮ್ಮ ಹಕ್ಕೊತ್ತಾಯ ಅದೇ ಆಗಿತ್ತು. ಈ ಷಡ್ಯಂತ್ರದ ಹಿಂದಿನ ರೂವಾರಿಗಳು ಯಾರು, ಇವರೆಲ್ಲರೂ ಕೂಡ ಅರೆಸ್ಟ್ ಆಗೋ ತನಕ ನಾವು ವಿರಮಿಸೋದಿಲ್ಲ. ಕ್ಲಿಯರ್ ಆಗಿ ಇಟ್ಕೊಂಡಿದೀವಿ. SIT ಈ ಒಂದು ತನಿಖೆಯನ್ನ ಬಹಳ ಸೂಕ್ಷ್ಮವಾಗಿ ಮಾಡಬೇಕು. ಯಾರ್ಯಾರು ಇವ್ರ ಹಿಂದೆ ಇದ್ದಾರೆ, ಯಾರ್ಯಾರು ಇವರ ಹಿಂದೆ ಫಂಡಿಂಗ್ ಮಾಡ್ತಾ ಇದ್ದಾರೆ, ಈ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿ ಇವರನ್ನ ಬಂಧಿಸುವಂತ ಕೆಲಸ ಮಾಡ್ಬೇಕು. ಇದು SIT ಮಾಡ್ಬೇಕಾಗಿರುವಂತಹ ಕೆಲಸ. ಓಕೆ, ಒಂದು ಕಡೆ ಧರ್ಮದ ಹೋರಾಟ, ಓಕೆ ಫೈನ್, ಸಾಕಷ್ಟು ಜನ ಬೆಂಬಲ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ತಮಗೆ ತಿಳಿದಿರುವಂತೆ 13 ವರ್ಷಗಳಿಂದ ಏನು ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿರುವಂತಹ ಪ್ರಕರಣ ಸೌಜನ್ಯ ಪ್ರಕರಣ. ಸೊ ಆ ನಿಟ್ಟಿನಲ್ಲಿ ಈ ಧರ್ಮಕ್ಕಾಗಿ ಹೋರಾಟ ಮಾಡುವಂಥದ್ದು, ಹಾಗೇನೆ ಧರ್ಮ ಅಂತಂದ್ರೆ ಸತ್ಯವೂ ಕೂಡ ಧರ್ಮ, ಹಾಗೇನೆ ಒಂದು ಹೆಣ್ಣಿಗೆ ಅನ್ಯಾಯ ಆಗಿರೋದಕ್ಕೆ ನ್ಯಾಯ ಕೊಡಿಸೋದು ಕೂಡ ಧರ್ಮವೇ. ಆ ನಿಟ್ಟಿನಲ್ಲಿ ಈ ವಿಚಾರವಾಗಿ ಯಾವ ರೀತಿಯಾಗಿ ತಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ? ಸೌಜನ್ಯಳಿಗಾಗಿ ಇವತ್ತಿಂದ ಹೋರಾಟ ನಾವು ಸ್ಟಾರ್ಟ್ ಮಾಡಬೇಕು. ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಕರೆ ಕೊಡ್ತೀನಿ. ಸೌಜನ್ಯಳಿಗೆ ನಾವು ನ್ಯಾಯ ಕೊಡ್ಸೋಕೆ ಬದ್ಧವಾಗಿದ್ದೇವೆ. ಸುಪ್ರೀಂ ಕೋರ್ಟ್ಗೆ ನಾವೆಲ್ಲರೂ ಹೋಗೋಣ. ನಿಮ್ಮ ಮಾಧ್ಯಮನ ಸಪೋರ್ಟ್ ಮಾಡ್ತಾ ಮಾಡಲ್ಲ, ನಿಮ್ಮ ಮಾಧ್ಯಮವಾಗಿ ನೀವು ಸಪೋರ್ಟ್ ಮಾಡ್ತೀರಿ. ನಾನೊಬ್ಬ ಕಾರ್ಯಕರ್ತನಾಗಿ, ಸಾಮಾಜಿಕ ಹೋರಾಟಗಾರನಾಗಿ ಆ ಕುಟುಂಬಕ್ಕೆ ಯಾವ ಹಣದ ಕೊರತೆ ಇಲ್ದಂಗೆ, ಅಡ್ವೊಕೇಟ್ ಆಗಿರ್ಬೋದು ಅಥವಾ ಅವ್ರು ಓಡಾಡ್ಲಿಕ್ಕೆ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಡೆಲ್ಲಿಗೂ ಧರ್ಮಸ್ಥಳಕ್ಕೆ ಓಡಾಡ್ಬೇಕು ಅಂತ ಎಕ್ಸ್ಪೆನ್ಸ್, ಅದನ್ನೆಲ್ಲ ನಾವು ಭರಿಸ್ತೀವಿ. ಆ ತಾಯಿ ಸೌಜನ್ಯ ತಾಯಿಯವರ ಪರವಾಗಿ ತಾವು ನಿಂತಿರಾಗಿದ್ರೆ ಖಂಡಿತವಾಗ್ಲೂ ಕುಸುಮಾವತಿ ಅವ್ರು ಬರಬೇಕು. ಮಹೇಶಣ್ಣ ಅಂತ ಬೀದಿ ಹೋರಾಟ ಮಾಡಿದ್ರೆ ನ್ಯಾಯ ಸಿಕ್ಕಲ್ಲ. ಯಾವ ಹೋರಾಟದಲ್ಲಿ ಸಿಕ್ಕುತ್ತೆ? ಈಗ ಎಲ್ರಿಗೂ ಗೊತ್ತು, ಬೀದಿ ಹೋರಾಟದಲ್ಲಿ ನ್ಯಾಯ ಸಿಕ್ಕುತ್ತಾ? ಯಾವ ಹೆಣ್ಮಕ್ಳಿಗೆ ಸಿಕ್ಕಿದೆ ಇವತ್ತವರೆಗೂ ಬೀದಿ ಹೋರಾಟದಲ್ಲಿ? ಕೋರ್ಟೇ ಕೊಡ್ಬೇಕು ನಮ್ಗೆ ನ್ಯಾಯ. ಇವ್ನು ಯಾರೋ ಬೀದಿಲಿ ನಿಂತ್ಕೊಂಡು ಅತ್ಯಾಚಾರಿ ಕುಟುಂಬ ಅಂತಿದ್ದಂಗೆ ಅತ್ಯಾಚಾರಿ ಕುಟುಂಬ ಆಗ್ಬಿಡಲ್ಲ. ಇವ್ನು 1000 ಮಾತಾಡ್ಬೋದು. ಸೋಷಿಯಲ್ ಮೀಡಿಯಲ್ಲಿ 4 ದಿನ ಚರ್ಚೆ ಆಯ್ತು, ಸಮೀರ್ ವಿಡಿಯೋ 4 ದಿನ ಚರ್ಚೆ ಆಯ್ತು, ಕೊನೆಗೆ ಸತ್ಯ ಹೊರಗೆ ಬಂತು. ಇವತ್ತು ನಾವು ಅದೇ ಹೇಳ್ತಾ ಇರೋದು, ಇವ್ರು 1000 ಮಾಡ್ಲಿ, ಆ ತಾಯಿ ಜೊತೆಗೆ ನಾವು ನಿಲ್ತೀವಿ. ಆ ತಾಯಿಗೆ ಸಂಪೂರ್ಣ ಖರ್ಚು ವೆಚ್ಚಗಳನ್ನ ನಾವು ಭರಿಸ್ತೇವೆ. ಆ ತಾಯಿ ನಮ್ಮ ಮಟ್ಟಿಗೆ ಬರಬೇಕು. ವೀಕ್ಷಕರು, ಇದಿಷ್ಟು ವಿಕಾಸ್ ಶಾಸ್ತ್ರಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜವಾಲೈ ಗೋಲ್ಡ್, ರೆಬೆಲ್ ಟಿವಿ, ಬೆಂಗಳೂರು.